ನಮ್ಮ ಹಳ್ಳಿ ಭಾಷೆಯಲ್ಲಿ ಇದಕ್ಕೆ ಹೇಳ್ತಾರೆ ಟೆಂಟ್ ಹೊಡೆದು ಟಿಕಾಣ ಓಡೋದು ಅಂತ. ಅಂದ್ರೆ ನಮ್ಮನ್ನ ನೋಡೋರ ಎದುರಿಗೆ ಅವಮಾನ ಮಾಡ್ಬೇಕು ಅಂತನಾ ನಿಮ್ ಉದ್ದೇಶ? ಮಧು, ನನಗೆ ನಿನ್ನ ಪಡಿಬೇಕು ಅನ್ನೋ ಆಸೆ ಇದೆ ಹೊರತು ನಿಂಗೆ ಅವಮಾನ ಮಾಡೋ ಉದ್ದೇಶ ಇಲ್ಲ. ನನಗಿಷ್ಟ ಇಲ್ಲ ಅಂದ್ಮೇಲು ಯಾಕೆ ನನ್ನ ಹಿಂದೆ ಬೇತಾಳದ ತರ ಬೆನ್ ಹತ್ತಿದ್ಯಾ? ಈ ಮಾತನ್ನ ನಿಶ್ಚಿತಾರ್ಥ ದಿನ ಹೇಳಿದ್ರೆ ಆ ಕಥೆನೇ ಬೇರೆ ಇರ್ತಾ ಇತ್ತು. ಆದ್ರೆ ನೀನ್ ಮದುವೆಗೆ ಒಪ್ಕೊಂಡೆ. ನಾವು ಊರ್ ತುಂಬಾ ಲಗ್ನ ಪತ್ರಿಕೆ ಹಂಚಿದ್ವಿ. ಈಗ ನಾನು ಓದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀ ಮದುವೆ ಬೇಡ ಅಂದ್ರೆ ನಾನು ಒಪ್ಪೋದಿಲ್ಲ. ಅದಕ್ಕೆ ನಾನು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಈ ಮೂಂಬತ್ತಿ ಆರೋದಕ್ಕೆ ಮುಂಚೆ ನೀನ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಾನು ಮದುವೆ ಮಾಡ್ಕೊಳಕ್ ಒಪ್ಲಿಲ್ಲ ಅಂದ್ರೆ ನಿನ್ನ ಮೇಲೆ ಆಣೆ, ಈ ಜನ್ಮದಲ್ಲಿ ನಾನು ನಿನ್ನ ಹಿಂದೆ ಬೀಳಲ್ಲ. ಏನು ಈ ಮೇಣದ ಬತ್ತಿನ? ಅತ್ಗೆ ಅದಲ್ಲ, ಈ ಮೇಣದ ಬತ್ತಿ. ಮೈ ಫುಟ್. ಅತ್ಗೆ ಓ ಅತ್ಗೆ. ಏನೇ ಮಧು, ಅವನು ನೋಡಿದ್ರೆ ಮಹಾ ಭಂಡನ್ ತರ ಕಾಣಿಸ್ತಾನೆ. ಅವನು ಭಂಡ ಆದ್ರೆ ನಾನು ಜಗಮೊಂಡಿ. ಏನ್ ಮಾಡ್ತೀಯ? ಇಲ್ಲೇ ಠಿಕಾಣಿ ಹಾಕ್ತಿದಾನಲ್ಲೇ. ಹಾಕ್ಲಿ, ರಾತ್ರಿಗ್ ನೋಡು ಟೆಂಟ್ ಕಿತ್ಕೊಂಡು ಹಿಂತಿರುಗಿ ನೋಡ್ದಾಗ ಓಡ್ ಹೋಗ್ತಾನೆ. ಒಂದೆರಡು ತಟ್ಟಿ ಭಯ ಪಡಿಸಿ ಹಿಂತಿರುಗಿ ನೋಡ್ದ ಹಾಗೆ ಓಡ್ಸಿ ಅಂತ ಹೇಳಿದ್ರೆ ಪ್ರಾಣನ ತೆಗೆ ಹಾಗಿದ್ದೀರಲ್ಲ. ಸರಿ ತಗೊಳ್ಳಿ ದುಡ್ಡು, ಹೊರಡಿ ಇಲ್ಲಿಂದ. ಮಧು, ಅಣ್ಣ ಇದ್ದೀರಾ? ಒಂದ್ ನಿಮಿಷ, ನಿಮ್ ತವ ಕೆಲ್ಸ ಐತೆ, ಬಂದ್ಬಿಟ್ಟೆ. ಮಧು, ನಾನು ಒದೆ ತಿಂತಾದ್ರೆ ಖುಷಿ ಪಡ್ತಾ ಇದೆಯಲ್ಲ, ನೀನ್ ಖುಷಿ ಪಡ್ಲಿ ಅಂತ ಒದೆ ತಿಂದೆ ಹೊರತು ಕೈಲಾಗಲ್ಲ ಅಂತಲ್ಲ. ಈಗ ನೋಡು. ಹೆಂಗೈತೆ ವರ್ಷೆ? ನೀನಿಷ್ಟು ಹಠ ಮಾಡೋದೇ ಆದ್ರೆ ನನ್ನ ನಿರ್ಧಾರನು ಕೇಳು. ಈ ಮೇಣದ ಬತ್ತಿ ಆರಕ್ ಮುಂಚೆ ನನ್ನ ಪ್ರೀತಿನ ಒಪ್ಕೊ ಅಂತ ಹೇಳಿದ್ಯಲ್ಲ, ನೀನ್ ಇಲ್ಲಿಂದ ಹೋಗದೆ ಇದ್ರೆ ಅದೇ ಮೇಣದ ಬತ್ತಿ ಆರಕ್ ಮುಂಚೆ ನಾನ್ ನನ್ನ ಪ್ರಾಣ ಕಳ್ಕೋಬೇಕಾಗತ್ತೆ. ಅಂಜಿ, ನನ್ನ ಮಕ್ಕಳನ್ನ ಎತ್ತಿ ಆಚೆ ಬಿಸಾಕೊಂತೀರಾ? ಬೇಡ, ನಡಿ ಊರ್ಗ್ ಹೋಗೋಣ. ಏನ್ ಹೇಳ್ತಾ ಇದ್ದೀರಾ ಪಟೇಲ್ರೆ? ನಡಿಯೋ. ಮಧು, ನಾನು ಹೋಗೋಕ್ ಮೊದಲು ನಿಂಗೊಂದು ಮಾತು ಹೇಳ್ತೀನಿ. ನಾನು ನಿನ್ಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನಾನು ಎದೆಯಲ್ಲಿ ಒಂದು ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರು ನನ್ನ ಎದೆ ಬಾಗಿಲು ನಿನ್ಗೋಸ್ಕರ ತಕ್ಕೊಂಡಿರ್ತೀನಿ ಹೊರತು ಬೇರೆಯೊಳಗೆ ಗಂಡ ಆಗೋದಿಲ್ಲ. ಮಧು, ನಿನ್ ಭವಿಷ್ಯ ತುಂಬಾ ಬೆಲೆ ಬಾಳದು. ನನ್ ಮೇಲೆ ಆಣೆ, ಓದ್ದೇ ಇರೋ ಹಳ್ಳಿ ಮುಖರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು. ನಾನು ಬರ್ತೀನಿ. ಯಾವ ಮುಹೂರ್ತದಲ್ಲಿ ನಡಿಬೇಕಾಗಿದ್ದ ಮದುವೆ ನಿಂತೋಯ್ತೋ ಅದೇ ಮುಹೂರ್ತದಲ್ಲಿ ನಿನ್ನ ಮಗಳ ಜೊತೆ ನನ್ನ ಮಗನ ಮದುವೆ ಆಗುತ್ತೆ. ಬೇಡ ಅಣ್ಣ, ನಮ್ ಬಲ್ವಂತಕ್ಕೆ ಈ ಮದುವೆ ನಡೆಯೋದು ಬೇಡ. ನೀವು ರಾಜಂಗೆ ಬೇರೆ ಹುಡುಗಿನೇ ನೋಡಿ. ನೋಡಮ್ಮ,
ಈ ಮದುವೆಗೆ ನಾನು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದೀನಿ. ನೀನ್ ಮುಂದಿನ ಏರ್ಪಾಟ್ ನೋಡೋಗ. ನೀವ್ ಅಷ್ಟ್ ಹೇಳಿದ್ರೆ ಸಾಕ್ ಬಾವ. ಹೇಗೋ ನನ್ನ ಮಗಳು ಈ ಮನೆ ಸೊಸೆ ಆಗ್ತಾಳಲ್ಲ. ಅಳಿಯಂದ್ರು ಈಗ ಬರ್ತಾ ಇದ್ದೀರಾ? ಅಳಿಯ ಹೆಸರು ಮಾತ್ರ, ವರ್ಷಗಲ್ಲ. ನಿಮ್ಮಪ್ಪ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ಒಪ್ಕೊಂಡಾಯ್ತು. ಮೊದಲಿಟ್ಟು ಮುಹೂರ್ತದಲ್ಲೇ ಮದುವೆ. ಮದುವೆ ಆಗತ್ತೆ, ನಿನ್ ಮಗಳ ಜೊತೆ ಅಲ್ಲ, ನಾನು ಇಷ್ಟಪಟ್ಟು ಹುಡುಗಿ ಜೊತೆ. ಮದುವೆ ಮಾಡ್ಕೊಳ್ಳೋಕೆ ಆ ಹುಡುಗಿ ಒಪ್ಕೊಂಡ್ಲ ರಾಜ? ಅಮ್ಮ, ಅವಳು ಒಪ್ಪೋತಾಳೆ ಅನ್ನೋ ನಂಬಿಕೆ ಖಂಡಿತ ನನಗಿದೆ. ಒಪ್ಕೊಳ್ಳೋದಕ್ಕೆ ಅವಳು ಯಾರು? ಅವಳು ಒಪ್ಕೊಂಡ್ರು ನಾನು ಈ ಮದುವೆ ಮಾಡೋದಕ್ಕೆ ಸಿದ್ಧ ಇಲ್ಲ. ಇದೇ ನನ್ನ ಕೊನೆ ನಿರ್ಧಾರ. ಅಪ್ಪ, ನಿನ್ ನಿರ್ಧಾರ ಏನೋ ಸರಿಯಾಗಿದೆ, ಆದ್ರೆ ನಡ್ತಿರೋ ತಪ್ಪಲ್ಲಿ ನಮ್ದು ಪಾಲಿದೆ. ಅವಳು ಓದಿರೋ ವಿದ್ಯಾವಂತೆ, ಆದ್ರೆ ನಾನು ಏನು ಓದಿರೋ ಹಳ್ಳಿ ಮುಕ್ಕ. ಮುಚ್ಚ ಬಾಯಿ. 3 ಅಕ್ಷರ ಕಲ್ತಿದ್ದೀನಿ ಅನ್ನೋ ಅಹಂಕಾರದಲ್ಲಿ ಊರ್ ಜನರ ಮುಂದೆ ನನ್ನ ಅವಮಾನ ಮಾಡಿ ತಲೆ ತಪ್ಪಾಗಿ ಮಾಡಿದ್ರು. ಯಾವ ಜನಗಳ ಮುಂದೆ ನಿಮ್ಗೆ ಅವಮಾನ ಮಾಡಿದ್ನೋ ಅದೇ ಜನಗಳ ಮುಂದೆ ನಿಮ್ಗೆ ಕೈಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬೇಕು. ಹಾಗೆ ಮಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಕೊಡಿ. ನೋಡಪ್ಪ, ಯಾರು ಕ್ಷಮೆ ಕೇಳಬೇಕಾಗಿಲ್ಲ, ನಾನು ಕ್ಷಮಿಸಬೇಕಾಗೂ ಇಲ್ಲ. ಗೊತ್ತಾಗಿರೋ ಮುಹೂರ್ತದಲ್ಲಿ ಈ ಮದುವೆ ನಡಿಬೇಕು ಅಷ್ಟೇ. ಇದು ನನ್ನ ಗೌರವದ ಪ್ರಶ್ನೆ. ಅಪ್ಪ, ನಾನು ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ನಿ. ಯಾಕೆಂದ್ರೆ ಇದು ನನ್ನ ಜೀವನದ ಪ್ರಶ್ನೆ. ಓಹೋ, 28 ವರ್ಷಗಳಿಂದ ಬೆಳೆಸದ ಈ ಅಪ್ಪನ ಪ್ರೀತಿಗಿಂತ 28 ಗಂಟೆಗಳ ಹಿಂದೆ ಪರಿಚಯ ಆದ ಆ ಹುಡುಗಿ ಸೆಳೆತಾನೆ ಹೆಚ್ಚಾಯ್ತಾ ನಿಂಗೆ? ಅಪ್ಪಯ್ಯ, ನನಗೆ ನಿಮ್ಮ ಮೇಲೆ ಗೌರವ ಇದೆ, ಅವಳ ಮೇಲೆ ಪ್ರೀತಿ ಇದೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮಗೆ ನೋವು ಕೊಟ್ಟು ನಿಮ್ ಕಣ್ಣು ಮುಂದೆ ಇರೋ ಬದಲು ಈಗಲೇ ಮನೆ ಬಿಟ್ಟು ಹೋಗ್ತೀನಿ, ಅವಳನ್ನ ಮದುವೆ ಆಗ್ತೀನಿ. ರಾಜ, ಮನೆ ಬಿಟ್ಟು ಹೋಗೋ ಮಾತಾಡ್ತಿದ್ಯೇನೋ ಮಗನೇ. ನೀನ್ ಇಲ್ದಿದ್ರೆ ನಾನ್ ಬದುಕ್ತೀನಿ ಅನ್ಕೊಂಡ್ಯಾ? ಇದು ನಿನ್ ಮನೆ ಕಣೋ. ನೋಡು, ಮನೆ ಬಿಟ್ಟು ಹೋಗೋ ಮಾತು ಮಾತ್ರ ನಿನ್ ಬಾಯಲ್ಲಿ ಬರ್ಬಾರ್ದಪ್ಪ. ಮತ್ತಿನ್ನೇನಮ್ಮ ಮಾಡ್ಲಿ? ಜೀವನದಲ್ಲಿ ಮದುವೆ ಆಗೋದು ಒಂದೇ ಸರಿ, ಪದೇ ಪದೇ ಅಲ್ಲ. ಅದನ್ನ ಅರ್ಥ ಮಾಡ್ಕೊಳ್ದೆ ಅಪ್ಪ ಜಿದ್ದು ಬಿದ್ದೋರ್ತ ಹಠ ಮಾಡ್ತಾವ್ರೆ. ಅಮ್ಮ, ನಾನು ಅಪ್ಪನ ಮಗನೇ, ನನ್ ಮೈನಲ್ಲಿ ಹರಿತಾ ಇರೋದು ಅಪ್ಪನ ರಕ್ತನೇ. ರಕ್ತ? ನಿಂದು ಅವರ ರಕ್ತನ? ನಿನ್ ರಕ್ತದ ನಿಜವಾದ ಬಣ್ಣ ಯಾವ್ದು ಅಂತ ಗೊತ್ತೇನೋ ನಿನ್ಗೆ? ಜಯ, ಜಯ, ನಿನ್ ಕೈ ಮುಗಿತೀನಿ, ಮುಂದಕ್ಕೇನು ಹೇಳ್ಬೇಡ. ನಿಂದ ಅಮ್ಮಯ್ಯ. ಸುಮ್ನೆ ಇರಕ್ಕೆ ನೀವು ಅವನ ಅಣ್ಣಂಗೆ ಎದುರು ವಾದಿಸ್ತಾ ಇದ್ರೆ ನನ್ನ ಹೊಟ್ಟೆ ಬೆಂಕಿ ಉರ್ದಂಗಾಗುತ್ತೆ. ಮಾವು, ನಿನ್ ಹೊಟ್ಟೆ ಉರಿಯಾದ್ರೆ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ಕಿವಿ ಮುಚ್ಕೊಂಡು ತಪ್ಪ ಕುತ್ಕೋ. ಇದು ತಂದೆ ಮಕ್ಕಳ ಸಮಾಚಾರ. ನನ್ಗೆ ಹೊರಗ್ನೋರ್ ಬಂದು ಪಂಚಾಯತಿ ಮಾಡೋದ್ ಬೇಕಾಗಿಲ್ಲ. ನಾನೇನೋ ಹೊರಗ್ ನೋಡು, ನೀನೇನ್ ಮನೆ ಒಳಗ್ನೋನ? ನೀನ್ ಯಾರು ಅನ್ನೋ ಸತ್ಯ ಗೊತ್ತಾದ್ರೆ ಮಾತಾಡ್ತಿರೋ ನಿನ್ನ ನಾಲ್ಗೆನೆ ಬಿದ್ದು ಹೋಗುತ್ತೆ. ನಿನ್ನಿಂದ ನಾನು ಯಾರು ಅಂತ ತಿಳ್ಕೊಳ್ಳೋದ್ ಬೇಕಾಗಿಲ್ಲ. ನಾನು ಇವ್ರ ಪ್ರೀತಿ ಮಗ, ಅದಕ್ಕೆ ಊರ್ ಜನ ಪ್ರೀತಿಯಿಂದ ನನ್ನ ಪಟೇಲ ಅಂತಾರೆ. ಪಟೇಲ? ಪಟೇಲ ಅಲ್ಲ ಕಣೋ, ನೀನು ಪರದೇಸಿ. ನೀನೊಬ್ಬ ಅನಾಥ, ದಿಕ್ಕು ದೆಸೆ ಇಲ್ದೇ ಇರೋ ಬೇವರ್ಸಿ ನೀನು. ಗತಿ ಇಲ್ದೆ ದೇವಸ್ಥಾನದಲ್ಲಿ ಬಿದ್ದಿದ್ದು ನಿನ್ನ ಎತ್ಕೊಂಡ್ ಬಂದು ಮಕ್ಕಳಿದ್ದೆ ಕೊರಗ್ತಾ ಇದ್ದವಳು ಮಡ್ಲಲ್ಲಿ ಹಾಕ್ತವಳು ನಾನೇ ಕಣೋ. ಪಾಪಿ, ಹೊಡೆದಾಕ್ಬಿಟ್ಟಿಲ್ಲ ನನ್ನ ಮಗನ ಮನ್ಸನ್ನ. ಇಷ್ಟು ವರ್ಷ ಯಾವ ವಿಷಯವನ್ನು ಗೊತ್ತಾಗಬಾರ್ದು ಅಂತ ಹೊಟ್ಟೆಲಿ ಇಟ್ಕೊಂಡು ಮುಚ್ಚಿಟ್ಕೊಂಡ್ ಬಂದು ಅದನ್ನ ವಿಷ ತರ ಕಕ್ಬಿಟ್ಟಿಯಲ್ಲಿ ನನ್ನ ಮಡ್ಲಿಗೆ ಬೆಂಕಿ ಇಟ್ಬಿಟ್ಟಿಯಲ್ಲಿ. ರಾಕ್ಷಸಿ, ತೊಲಗು ತೊಲಗು, ಇಲ್ಲಿಂದ ನೀನ್ ಇಲ್ಲಿರ್ಬೇಡ. ನೋಡಿದ್ರ ಅವಳನ್ನ? ನನ್ ರಾಜ, ನನ್ ಪುಟ್ಟ, ಅವಳ ಮಾತ್ ನಂಬೇಡ. ಅವಳು ಹೇಳಿದ್ದೆಲ್ಲ ಸುಳ್ಳು. ನಾನ್ ನಿಮ್ಮಮ್ಮ ಅಪ್ಪ, ನಿಮ್ಮಮ್ಮ. ನನ್ನ ಬಿಟ್ಟು ಹೋಗ್ಬೇಡ್ವೋ, ನನ್ ಬಿಟ್ಟು ಹೋಗ್ಬೇಡ್ವೋ ರಾಜ. ರಾಜ ರೀ, ಅವನ ಅನಾಥ ಅಲ್ಲ ಅಂತ ಹೇಳ್ರಿ. ಅವಳು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ರಿ. ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳ್ರಿ ಅವನಿಗೆ. ಅಮ್ಮ, ದೇವರಂತ ತಂದೆ ತಾಯಿ ಇರ್ಬೇಕಾದ್ರೆ ನಾನು ಅನಾಥ ಅಲ್ಲ. ನಾನು ಯಾವ ಜನ್ಮದಲ್ಲಿ ಏನ್ ಪುಣ್ಯ ಮಾಡಿದ್ದೋ ಏನೋ, ನನ್ನ ಮಗನೀನ ಹೆಚ್ಚಾಗಿ ಸಾಕಿದ್ರಿ, ನನ್ನ ಪ್ರೀತಿಯಿಂದ ನೋಡ್ಕೊಂಡ್ರಿ. ಹೀಗಿರ್ಬೇಕಾದ್ರೆ ನಾನು ಯಾವತ್ತೂ ನನ್ನ ತಂದೆ ತಾಯಿ ಯಾರು ಅಂತ ಕೇಳೋದಿಲ್ಲ, ಅವ್ರ ಬಗ್ಗೆ ಕನಸ್ಮನ್ಸಲು ಯೋಚನೆ ಮಾಡೋದಿಲ್ಲ. ನನಗೆ ತಂದೆ ತಾಯಿ ದೇವರು ಎಲ್ಲ ನೀವೇ. ಅಪ್ಪಯ್ಯ, ನಾನು ನಿಮ್ಮ ಎದುರು ನಿಂತು ಎಷ್ಟೇ ವಾದಿಸಿದ್ರು ನೀವು ನಿಮ್ ಬಾಯಿಂದ ಅನಾಥ ಅಂತ ನಾನು ಕರೀಲಿಲ್ಲ. ಅದು ನಿಮ್ ದೊಡ್ಡ ಗುಣ. ನೀವು ನನ್ನ ದೇವ್ರ ಸಮಾನ. ನಿಮ್ ಪಾದದಲ್ಲಿ ಪ್ರಮಾಣ ಮಾಡಿರ್ತೀನಿ, ನೀವು ಯಾವುದೇ ಹುಡುಗಿನ ತೋರಿಸಿ ತಾಳಿ ಕಟ್ಟು ಅಂದ್ರು ನಾನು ಅವಳಿಗೆ ಕಟ್ತೀನಿ, ಅವಳಿಗೆ ಕಟ್ತೀನಿ. ನಾನು ಹೋಗೋಕ್ ಮೊದಲು ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ನಿನ್ಗೋಸ್ಕರ ಅರಮನೆ ಕಟ್ತಾ ಇರ್ಬೋದು, ಆದ್ರೆ ನಾನು ಎದೆಯಲ್ಲಿ ಪುಟ್ಟು ಗುಡಿ ಕಟ್ಕೊಂಡು ಪೂಜೆ ಮಾಡ್ತೀನಿ. ನಾನು ಸಾಯೋರು ನನ್ನ ಎದೆ ಬಾಗಿಲು ನಿನಗೋಸ್ಕರ ತಕ್ಕೊಂಡಿರ್ತೇನೆ ಹೊರತು ಬೇರೆಯೊಳಗೆ ಗಂಡ ಆಗೋದಿಲ್ಲ. ಓದ್ದೇ ಇರೋ ಹಳ್ಳಿ ಮುಕ್ಕರಿಗೋಸ್ಕರ ಪ್ರಾಣ ಕಳ್ಕೊಳ್ಳೋಂತ ಮಾತು ಯಾವತ್ತೂ ನಿನ್ನ ಬಾಯಿಂದ ಬರಬಾರ್ದು.
ಅಲ್ಲ, ಮದುವೆ ಆಗಿ 7 ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ನಾನು ಸುಮಾರು ಸರಿ 7 ನೋಡ್ದೆ, ನನ್ನ ಮಕ್ಕಳಲ್ಲಿ ಯಾರಾದ್ರೂ ಒಬ್ಬನ್ನ ದತ್ತು ತಗೊಳ್ಳಿ ಅಂತ. ಓಹೋ, ನೆಪ ಹೇಳಿ ತಪ್ಪಿಸ್ಕೊಂಬಿಟ್ರು. ಆಮೇಲೆ ನಮ್ಮತ್ತಿಗೆ ತವ್ರಿಗೆ ಹೋದವಳು 1 ವರ್ಷ ಆದ್ಮೇಲೆ ಕಂಕಣ ಒಂದು ಕೂಸಿಟ್ಕೊಂಡ್ ಬಂದ್ಬಿಡದ. ಓ, ನಮ್ಮಣ್ಣ ಏನ್ ಕುಣ್ದ ಆಡ್ಬಿಟ್ಟ. ಕಡೆಗೂ ದೇವ್ರು ಕಂಡ್ಬಿಟ್ಟ, ನಮ್ಮ ವಂಶ ಉದ್ಧಾರ ಮಾಡಕ್ಕೆ ಒಂದು ಗಂಡ್ ಮಗ ಉಟ್ಬಿಡ್ತು ಅಂತ. ಇವನೇನು ವಂಶೋದ್ಧಾರಕ? ಬಡ್ಡಿ ಮಗ, ಇಷ್ಟು ವರ್ಷ ನಮ್ಮನ್ನೇ ತಿನ್ಕೊಂಡು ನಮ್ಮ ಮೇಲೆ ದರ್ಬಾರ್ ನಡೆಸಿ ನಮ್ಗೆ ಯಾಮಾರಿಸ್ಬಿಟ್ನಲ್ಲ. ಯಾವ ಊರೋ ಯಾವ ಕೇರಿನೋ ಯಾರು ಬಿಸಾಕಿ ಪಿಂಡನೋ. ಅದಕ್ಕೆ ಇನ್ ಸ್ವಲ್ಪ ಅನ್ನ ಕತ್ಕೆ. ನಾವು ಹೊಟ್ಟೆ ಹುರ್ಕೊಂಡು ಸಾಯ್ತಾ ಇದ್ರೆ ಮಧ್ಯದಲ್ಲಿ ಬಾಯಿ ತೋರಿಸ್ತೀಯಾ? ಇನ್ನೊಂದು ಸಾರಿ ಮಧ್ಯದಲ್ಲಿ ಬಾಯಿ ತೋರಿಸಿದ್ರೆ ಸಿಡ್ಹಾಕ್ಬಿಡ್ತೀನಿ. ಇದು ತುಂಬಾ ಅನ್ಯಾಯ ಅಪಯ. ಯಾವನೋ ಬೀದಿಗೆ ಬಿದ್ದಿದ್ ಬೇವರ್ಸಿದ ಮಗ ಈ ಆಸ್ತಿ ಎಲ್ಲ ಅನುಭವಿಸ್ತಾ ನಮ್ಮ ಮೇಲೆ ದರ್ಪ ತೋರಿಸ್ತಾ ಇದ್ದಾನೆ. ಇದು ಯಾವ ನ್ಯಾಯ? ನಮ್ಮಲ್ಲೇ ಯಾರನ್ನಾದ್ರೂ ಒಬ್ಬನ ದತ್ತು ತಗೊಂಡಿದ್ರೆ ಈ ಆಸ್ತಿ ಎಲ್ಲ ನಮ್ದು ಆಗ್ತಿರ್ಲಿಲ್ವಾ? ಈಗಲೂ ಕಾಲ ಮಿಂಚಿಲ್ಲ ಮಗನೇ. ಆಸ್ತಿ ಯಾವತ್ತಿದ್ರು ನಮ್ದೇ, ನಮಗೆ ಸೇರ್ಬೇಕು. ನೋಡ್ತಾ ಇರು ಈ ನರಿ ಬುದ್ಧಿನ.